ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಚಾನೆಲ್ ಅಫಿಷಿಯಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಯೂಟ್ಯೂಬ್ನಲ್ಲಿ ಹೊಸದಾಗಿ ಯಾವುದಾದ್ರೂ ಒಂದು ಫೀಚರ್ಸು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಇವಾಗ ಹೊಸದಾಗಿ ಅಪ್ಡೇಟ್ ಆಗಿರೋ ಒಂದು ಫೀಚರ್ ಏನಪ್ಪ ಅಂದರೆ ಆಟೋ ಡಬ್ಬಿಂಗ್ ಬಗ್ಗೆ, ಅಂದರೆ ಆಟೋಮ್ಯಾಟಿಕ್ ಡಬ್ಬಿಂಗ್ ಬಗ್ಗೆ. ಆಟೋ ಡಬ್ಬಿಂಗ್ ಅಂದರೆ ಏನಪ್ಪ ಅಂದರೆ, ನಾವು ಯಾವುದಾದ್ರೂ ಒಂದು ವಿಡಿಯೋನೋ ಇಲ್ಲ ಶಾರ್ಟ್ಸೋ ಹಾಕ್ತೀವಿ ಅಂದರೆ, ನಾವು ಏನು ವಿಡಿಯೋ ಹಾಕಿರ್ತೀವಿ, ನಾವೇನು ಮಾತಾಡಿ ವಿಡಿಯೋ ಹಾಕಿರ್ತೀವಿ ಅದು ಬರಲ್ಲ. AI ವಾಯ್ಸಲ್ಲಿ ಒಂದು ಇಂಗ್ಲೀಷ್ನಲ್ಲಿ ಮಾತಾಡಿರೋ ಥರ ಒಂದು ವಿಡಿಯೋ ಬರುತ್ತೆ. ಅದರಿಂದ ನನಗೇನೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇತ್ತು. ಏನಪ್ಪ, ನಾವು ಏನೋ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೋಗ್ತೀವಿ, ಅಂದರೆ ನಮ್ಮ ಕನ್ನಡದವ್ರಿಗೆ ನಾವು ಕೊಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಅದು ಯಾವುದೋ ವಿಚಿತ್ರವಾಗಿರುತ್ತೆ, ಅದು ಇಂಗ್ಲೀಷ್ನಲ್ಲಿ ಮಾತಾಡೋದು, ಅದು ಯಾರಿಗೂ ಅರ್ಥ ಆಗಲ್ಲ. ಅದು ನಮ್ಮ ಕನ್ನಡದವ್ರಿಗೆ, ಏಕೆಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅವರೆಲ್ಲ ನಮ್ಮ ಭಾಷೆ ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ. ಹಂಗಾಗಿ ನನಗೇನೆ ಬೇಜಾರಾಗ್ತಾ ಇತ್ತು, ಏನು ಹಿಂಗೆ ಆಗ್ತಾಯಿದೆ, ಏನು ಮಾಡೋದು, ಏನು ಆಪ್ಷನ್ ಸೆಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಒಂದು ವಾರ ತಲೆ ಕೆಡಿಸ್ಕೊಂಡೆ. ಅದರಲ್ಲಿ ಸೆಟ್ಟಿಂಗ್ಸ್ಗೆಲ್ಲ ಹೋಗ್ಬಿಟ್ಟು ಏನು ಮಾಡೋದು ಏನು ಅಂತ ಎಲ್ಲ ನೋಡಿದಾಗ ಕೊನೆಗೆ ಅದರಲ್ಲಿ ಆಟೋ ಡಬ್ಬಿಂಗ್ ಅನ್ನೋ ಒಂದು ಆಪ್ಷನ್ನು ಜನ್ರೇಟ್ ಆಗಿತ್ತು. ಆವಾಗ ನಾನು ಏನು ಮಾಡಬೇಕು ಅಂತ ಎಲ್ಲ ಅಪ್ಡೇಟ್ಗಳನ್ನ ನೋಡಿದಾಗ ಅದನ್ನು ಆಫ್ ಮಾಡಬೇಕಾಗುತ್ತೆ. ಹಾಗಾಗಿ ಅದನ್ನು ಹೇಗೆ ಆಫ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಈ ಥರ ಪ್ರಾಬ್ಲಮ್ಮು ತುಂಬ ಜನಕ್ಕೆ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಅದಾದಾಗ ಎಷ್ಟು ಟೆನ್ಷನ್ ಆಗುತ್ತೆ ಅಂದರೆ, ನಾವು ಯಾವುದೋ ಒಂದು ಇನ್ಫಾರ್ಮೇಷನ್ನು ನಮ್ಮ ಜನಕ್ಕೆ ತಲುಪಲಿ ಅಂತ ಮಾಡಿರ್ತೀವಿ, ಅದು ನಮ್ಮ ಜನಕ್ಕೆ ತಲುಪ್ತಿರಲ್ಲ, ಯಾವುದೋ ಒಂದು ಬೇರೆ ಭಾಷೆನಲ್ಲಿ ಅದು ಬರ್ತಾ ಇದ್ದಾಗ ನಮ್ಮ ಜನಕ್ಕೆ ಗೊತ್ತಾಗಲ್ಲ. ಮತ್ತು ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಸಬ್ಸ್ಕ್ರೈಬರ್ಸ್ಗೂ ತುಂಬ ಕಷ್ಟ ಆಗುತ್ತೆ, ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಲ್ಲ, ಮತ್ತು ವ್ಯೂ ಡ್ಯೂರೇಷನ್ ಏನಿರುತ್ತೆ ಅದನ್ನು ಕೂಡ ಜಾಸ್ತಿ ಆಗಲ್ಲ. ಸ್ವಲ್ಪ ನೋಡಿದ ತಕ್ಷಣವೇ ಜನ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಬೇರೆ ವಿಡಿಯೋ ನೋಡೋದಕ್ಕೆ ಹೋಗ್ತಾರೆ. ಆವಾಗ ನಮ್ಮ ವ್ಯೂಸ್ ಇನ್ಕ್ರೀಸ್ ಏನಿರುತ್ತೆ ಅದು ಕಡಿಮೆ ಆಗಿಬಿಡುತ್ತೆ. ಅಂದರೆ AI ಇವಾಗ ಯಾವ ಥರ ಅಂದರೆ, ನಮ್ಮ ವ್ಯೂಸ್ನ ಫುಲ್ ನೋಡಿದಾಗ ಅದರದ್ದು ಪ್ರಮೋಷನ್ನ ಇನ್ನೂ ಜಾಸ್ತಿ ಮಾಡುತ್ತೆ. AI ಅಂದರೆ ಯೂಟ್ಯೂಬಲ್ಲಿ ಏನು AI ಜನ್ರೇಟ್ ಮಾಡಿದ್ದಾರೆ ಅದರಿಂದ ನಮಗೆ ವ್ಯೂಸ್ ಕಡಿಮೆ ಆಗುತ್ತೆ. ಆ ರೀತಿ ವ್ಯೂ ಡ್ಯೂರೇಷನ್ ಕಡಿಮೆ ಆದಾಗ ಈ ರೀತಿಯಾಗಿ ಆಟೋ ಡಬ್ಬಿಂಗ್ನಲ್ಲಿ ಪ್ರಾಬ್ಲಮ್ ಆದಾಗ ಎಲ್ರಿಗೂ ಟೆನ್ಷನ್ ಆಗಿಬಿಡುತ್ತೆ. ಏನಪ್ಪ, ನಾವೇ ಒಂದು ತೋರ್ಸಕ್ಕೆ ಹೋಗ್ತಿದ್ದೀವಿ, ಇದೇನೋ ಬರ್ತಾಯಿದೆ, ಇದು ನಮ್ಮ ಸಬ್ಸ್ಕ್ರೈಬರ್ಸಿಗೆ ಅವ್ರು ನೋಡ್ತಾ ಇರ್ತಾರಲ್ವ, ಅವ್ರಿಗೆ ಇಂಪ್ರೆಷನ್ ಬೇರೆ ಥರ ಆಗುತ್ತೆ. ಇದೇನು ಈಗ ಬರ್ತಾಯಿದೆ, ಇದನ್ನು ಯಾರಪ್ಪ ನೋಡ್ತಾರೆ ಅಂತ ಹೇಳ್ಬಿಟ್ಟು ಬೇರೆ ವಿಡಿಯೋಗೆ ಅವ್ರು ಹೋಗ್ಬಿಡ್ತಾರೆ. ಆವಾಗ ನಮ್ಮ ವಾಚ್ ಅವರ್ ಇರ್ಬೋದು, ವ್ಯೂ ಡ್ಯೂರೇಷನ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇದೇ ರೀತಿ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಅಂಥವ್ರಿಗೆಲ್ಲ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಕನ್ನಡದಲ್ಲಿ ನಮ್ಮ ಕನ್ನಡದವರಿಗೆ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಹಾಕ್ತಿದ್ದೀನಿ. ತುಂಬ ಜನಕ್ಕೆ ತುಂಬ ಭಾಷೆನಲ್ಲಿ ಇರುತ್ತೆ ವಿಡಿಯೋ, ಅಂದರೆ ಎಲ್ರಿಗೂ ಅರ್ಥ ಆಗಲ್ಲ ಬೇರೆ ಭಾಷೆ ವಿಡಿಯೋದಲ್ಲಿ ಅದು ಆಪ್ಷನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ಕನ್ನಡದವ್ರಿಗೂ ಎಲ್ರಿಗೂ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಾಕ್ತಿದ್ದೀನಿ. ಹಾಗೆಯೇ ನಾನು ಮಾಡೋಂಥ ವಿಡಿಯೋನ ಫುಲ್ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಆಟೋ ಡಬ್ಬಿಂಗ್ನ ಆಫ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಬನ್ನಿ ನೋಡೋಣ, ಸೆಟ್ಟಿಂಗ್ ಹೋಗ್ಬಿಟ್ಟು ಆಟೋ ಡಬ್ಬಿಂಗ್ನ ಹೇಗೆ ಆಫ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಿಮ್ಮ ಫೋನ್ನಲ್ಲಿ ಗೂಗಲ್ ಕ್ರೋಮ್ ಆಪ್ಷನಿಗೆ ಹೋಗಬೇಕಾಗತ್ತೆ. ಆಪ್ಷನಲ್ಲಿ ಹೋಗ್ಬಿಟ್ಟು www.youtubestudio.com ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಬರುತ್ತೆ, ಇದನ್ನು ಓಪನ್ ಮಾಡಬೇಕಾಗತ್ತೆ. ಇದು ಓಪನ್ ಮಾಡಿದಾಗ ಇಲ್ಲಿ ಕೆಳಗಡೆ ನೋಡಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ. ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ವ, ಈ ಸೆಟ್ಟಿಂಗ್ಸ್ ಆಪ್ಷನ್ನ ಆನ್ ಮಾಡಬೇಕು. ಇಲ್ಲಿ ಆನ್ ಮಾಡಿದಾಗ ಇಲ್ಲಿ ನೋಡಿ ಜನರಲ್, ಚಾನೆಲ್ ಮತ್ತು ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಮೇಲೆ ಆಪ್ಷನ್ಸ್ ಕಾಣ್ತಾ ಇದೆ. ಇದರಲ್ಲಿ ಮೂರನೇ ಆಪ್ಷನ್ ಇದೆಯಲ್ಲ, ಅಪ್ಲೋಡ್ ಡಿಫಾಲ್ಟ್ಸ್ ಅಂತ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಿದಾಗ ಬೇಸಿಕ್ ಇನ್ಫೋ, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಮತ್ತು ಮಾನಿಟೈಸೇಷನ್ ಅಂತ ಮೂರು ಆಪ್ಷನ್ ತೋರಿಸ್ತಾ ಇದೆ. ಇದರಲ್ಲಿ ಸೆಕೆಂಡ್ ಆಪ್ಷನ್ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ನ ಓಪನ್ ಮಾಡಬೇಕು. ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ನೋಡಿ, ಇಲ್ಲಿ ಆಟೋಮ್ಯಾಟಿಕ್ ಡಬ್ಬಿಂಗ್ ಅಂತ ಕಾಣ್ತಾ ಇದೆ. ಇಲ್ಲಿ ಎಲ್ಲದೂ ಆನ್ ಆಗಿದೆ. ಇಲ್ಲಿ ಏನು ಮಾಡಬೇಕು, ನಾವು ಅದನ್ನು ಆಫ್ ಮಾಡಬೇಕು. ಇವಾಗ ನೋಡಿ ಆಟೋಮ್ಯಾಟಿಕ್ ಡಬ್ಬಿಂಗ್ ಆಫ್ ಆಗಿದೆ. ಇಲ್ಲಿ ಕೆಳಗಡೆ ಅಲ್ಲೋ ಆಟೋಮ್ಯಾಟಿಕ್ ಡಬ್ಬಿಂಗ್ ಅನ್ನೋದನ್ನ ಆನ್ ಮಾಡಬೇಕು ಅಂತ ತೋರಿಸ್ತಿದೆ. ನೀವು ಆನ್ ಮಾಡಿದರೆ ಮಾತ್ರ ಆನ್ ಆಗುತ್ತೆ, ಇಲ್ಲಾಂದರೆ ಇದು ಇವಾಗ ಆಫ್ ಆಗಿದೆ. ಈಗ ಮಾಡಿಬಿಟ್ಟು ಇಲ್ಲಿ ಸೇವ್ ಅಂತ ಕೊಡಬೇಕಾಗುತ್ತೆ. ಇದು ಸೇವ್ ಕೊಟ್ಟರೆ ಇವಾಗ ಆಟೋಮ್ಯಾಟಿಕ್ ಡಬ್ಬಿಂಗ್ ಆಫ್ ಆಯಿತು. ಇವಾಗ ನೀವು ಯಾವುದೇ ವಿಡಿಯೋ ಇಲ್ಲ ಶಾರ್ಟ್ಸ್ ಹಾಕಿದರೆ ಆಟೋಮ್ಯಾಟಿಕ್ ಡಬ್ಬಿಂಗ್ ಬರಲ್ಲ. ನೀವು ಏನು ವಿಡಿಯೋ ಹಾಕ್ತೀರಾ ಅದೇನೇ ವಿಡಿಯೋದಲ್ಲಿ ಬರುತ್ತೆ. ಆಟೋ ಡಬ್ಬಿಂಗ್ ಆಫ್ ಮಾಡೋದ್ರ ಬಗ್ಗೆ ನಾನು ಮಾಡಿದಂಥ ಈ ವಿಡಿಯೋ ನಿಮಗೆಲ್ಲ ತುಂಬ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ನಿಮಗೂ ಕೂಡ ಆಟೋ ಡಬ್ಬಿಂಗ್ನಲ್ಲಿ ಪ್ರಾಬ್ಲಮ್ ಆಗಿರುತ್ತೆ, ಹೇಗೆ ಆಫ್ ಮಾಡೋದು ಅನ್ನೋದು ತುಂಬ ಜನಕ್ಕೆ ಗೊತ್ತಾಗಿರಲ್ಲ. ನಾನು ಮಾಡಿದಂಥ ಈ ವಿಡಿಯೋದಿಂದ ನೀವೆಲ್ಲ ಆಟೋ ಡಬ್ಬಿಂಗ್ ಆಫ್ ಮಾಡಿಕೊಂಡು ಟೆನ್ಷನ್ ಫ್ರೀ ಆಗಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ನಾನು ಮಾಡಿದಂಥ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆಯೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.